ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಂಕರ್, ತಾವು ಹೇಳಿ, ರಾಷ್ಟ್ರೀಯ ಪಕ್ಷಗಳಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಪ್ರಮುಖವಾಗಿ ಎರಡೇ. ಈಗ ಟೂ ಪಾರ್ಟಿ ಲೀಡಿಂಗ್ ಇಲ್ಲೂ ಕೂಡ ಅಮೆರಿಕದ ಸಿಸ್ಟಮೇ ಬಂದಿದೆ, ಉಳಿದವರೆಲ್ಲ ಅದರ ಹಿಂದೆ ಇದೆ ಅಷ್ಟೇ. ಕಾಂಗ್ರೆಸ್ ವಿರುದ್ಧವಾದ ಪಕ್ಷಗಳು ರಾಜ್ಯದಲ್ಲಿ ಇಲ್ಲಿವರೆಗೂ ಒಂದು ಪ್ರಾದೇಶಿಕ ಪಕ್ಷ ಐತಿ, ಈಗ ಮತ್ತೆ ಮೂರಾಗಿದೆ ಒಟ್ಟು ಸೇರಿ. BSR, JDS ಮತ್ತು KJP ಸೇರಿಕೊಂಡು 3 ಪ್ರಾದೇಶಿಕ ಪಕ್ಷ ಆಯಿತು. ಈ 3 ಪ್ರಾದೇಶಿಕ ಪಕ್ಷದಿಂದ ಕಾಂಗ್ರೆಸ್ ಆಗುವ ಲಾಭ ಏನು, ನಷ್ಟ ಏನು? ನೋಡಿ, ಪ್ರಾದೇಶಿಕ ಪಕ್ಷಕ್ಕೆ ಯಶಸ್ವಿ ಆಗಲಿಕ್ಕೆ ಒಂದು ಭಾಳ ಒಳ್ಳೆಯ ಅವಕಾಶ ಇದ್ದಿದ್ದು 1980ರಿಂದ 83ರ ಮಧ್ಯ. ಈ ರಾಜ್ಯದಲ್ಲಿ ರೈತ ಹೋರಾಟ ನಡೆದಾಗ, ಕನ್ನಡ ಹೋರಾಟ ನಡೆದಾಗ, ದಲಿತ ಹೋರಾಟ ನಡೆದಂಥ ಸಂದರ್ಭದಲ್ಲಿ ಅದು ಒಂದು ಅಂತಿಮವಾಗಿ ಒಂದು ರಾಜಕೀಯ ಪಕ್ಷವಾಗಿ ಪರ್ಯಾವಸನಗೊಂಡಿದ್ದರೆ ಅವತ್ತು ಖಂಡಿತ ಯಶಸ್ಸು ಸಿಗ್ತಾಯಿತ್ತು. ಅವತ್ತು ರಾಜ್ಕುಮಾರ್ ಅವರು ಹಿಂದೇಟು ಹಾಕಿದರು. ರೈತ ಸಂಘದಲ್ಲಿದ್ದಂಥ, ನಾನು ರೈತ ಸಂಘದಲ್ಲಿದ್ದೆ, ಆ ಸಂದರ್ಭದಲ್ಲಿ ಸಕ್ರಿಯನಾಗಿದ್ದೆ, ಮೂಡಿಗೆರೆ ಅಧ್ಯಕ್ಷನಾಗಿದ್ದೆ. ರೈತ ಸಂಘಕ್ಕೂ ರಾಜಕಾರಣಕ್ಕೂ ಸಂಬಂಧ ಇಲ್ಲ ಅಂತೇಳಿ ಹೇಳಿದರು. ಅದಾದ ನಂತರ ದಲಿತ ಚಳವಳಿ, ಆಗ ಆ ಒಂದು ನಾಯಕತ್ವವನ್ನು ಮುಂಚೂಣಿಯಲ್ಲಿ ನಾಯಕತ್ವ ವಹಿಸ್ತಕ್ಕಂಥವ್ರು ಯಾರೂ ಅದರಲ್ಲಿ ಇರಲಿಲ್ಲ. ಅದರ ಲಾಭ ಅವತ್ತು ಜನತಾ ಪಾರ್ಟಿಗೆ ಆಯಿತು, ಗುಂಡೂರಾಯರ ಸರ್ಕಾರದ ವಿರುದ್ಧ, ಕಾಂಗ್ರೆಸ್ನ ವಿರುದ್ಧ. ಅದೊಂದು ನನ್ನ ದೃಷ್ಟಿನಲ್ಲಿ ಕರ್ನಾಟಕದಲ್ಲಿದ್ದಂಥ ಒಂದು ಸುವರ್ಣಾವಕಾಶ, ಒಂದು ಪ್ರಾದೇಶಿಕ ರಾಜಕೀಯ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ. ಈಗ ಆಗ್ತಾ ಇರತಕ್ಕಂಥದ್ದೆಲ್ಲ ಅನೇಕ ಬಾರಿ ಪ್ರಸ್ತಾಪ ಆಗಿದೆ, ಅದೇ ಪುನರಾವರ್ತನೆ ಆಗ್ತದೆ. ಇಲ್ಲ ಕೇಳಿ, ವ್ಯಕ್ತಿಗತ ದ್ವೇಷದಿಂದ ಹುಟ್ಟತಕ್ಕಂಥ ಪಕ್ಷಗಳು ಅಥವಾ ವ್ಯಕ್ತಿಗತವಾಗಿ ಪ್ರತಿಷ್ಠೆ ಕಾರಣಕ್ಕೋಸ್ಕರ ಹುಟ್ಟತಕ್ಕಂಥ ಪಕ್ಷಗಳು ಜನರ ಭಾವನೆಗಳನ್ನು ತಮ್ಮ ಕಡೆಗೆ ಎಳ್ಕೊಂಡು ಅದನ್ನೊಂದು ಯಶಸ್ಸಿನ ಕಡೆಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗಿದೆ. ಅದಕ್ಕೊಂದು ಬಲವಾಗಿರ್ತಕ್ಕಂಥ ಭಾವನೆ. ನೋಡಿ, ಈ ಸಮುದಾಯಗಳು ಯಾರೊಟ್ಟಿಗೆ ಒಂದು ಕಾಲದಲ್ಲಿ ಹೆಗಡೆಯವರಿಗೆ ಒಟ್ಟಿಗೂ ಇತ್ತು, ಒಂದು ಕಾಲದಲ್ಲಿ ನಿಜಲಿಂಗಪ್ಪನವ್ರ ಒಟ್ಟಿಗಿತ್ತು. JH ಪಟೇಲ್ರಿಗಿಂತ ಜನಪ್ರಿಯರಾಗಿರ್ತಕ್ಕಂಥ ಮತ್ತೊಬ್ಬ ಮುಖ್ಯಮಂತ್ರಿ ಇರಲಿಲ್ಲ. ಅವರು JDU ಮಾಡಿಕೊಂಡು BJP ಜೊತೆ ಹೋದಂಥ ಸಂದರ್ಭದಲ್ಲಿ ಚನ್ನಗಿರಿನಲ್ಲಿ 3ನೇ ಸ್ಥಾನಕ್ಕೆ ಹೋದರು. JH ಪಟೇಲ್ರಂಥ ದೊಡ್ಡ ನಾಯಕ. ನಿಜಲಿಂಗಪ್ಪನವ್ರ ಸೋಲನ್ನು ಅನುಭವಿಸಿದ್ದಾರೆ, ವೀರೇಂದ್ರ ಪಾಟೀಲ್ರ ಸೋಲನ್ನು ಅನುಭವಿಸಿದ್ದಾರೆ, ಬೊಮ್ಮಾಯಿ ಸೋಲನ್ನು ಅನುಭವಿಸಿದ್ದಾರೆ. ಈಗ ಇವತ್ತಿನ ಆ ಸಂದರ್ಭದಲ್ಲಿ 2008ರ ಚುನಾವಣೆ ಭಾವನಾತ್ಮಕವಾಗಿರ್ತಕ್ಕಂಥ ಚುನಾವಣೆ. ಅದು JDS BJP ಸಮ್ಮಿಶ್ರ ಸರ್ಕಾರ ಬಿದ್ದಂಥ ರೀತಿ, ಯಡಿಯೂರಪ್ಪನವರಿಗೆ ಅಧಿಕಾರ ಮಾಡಲಿಕ್ಕೆ ಅವಕಾಶ ಕೊಡಲಿಲ್ಲ ಅಂತಕ್ಕಂಥ ಸಿಟ್ಟು ಮತ್ತು ಆ ಭಾವನೆ ಇತ್ತಲ್ಲ, ಭಾವನಾತ್ಮಕವಾಗಿ ಜನ ಸ್ಪಂದಿಸಿದರು. ಆದರೆ ಒಂದು ಮಾತ್ರ ಸತ್ಯ, ಯಡಿಯೂರಪ್ಪನವರು ವೀರಶೈವರಲ್ಲಿರ್ತಕ್ಕಂಥ ಒಳಪಂಗಡಗಳನ್ನ ಒಟ್ಟುಗೂಡಿಸ್ತಕ್ಕಂಥಲ್ಲಿ ಯಶಸ್ವಿಯಾದ ಮೊದಲನೇ ವೀರಶೈವ ನಾಯಕ ಕರ್ನಾಟಕದಲ್ಲಿ. ಯಾರಿಂದಲೂ ಆಗಲಿಲ್ಲ. ನಿಜಲಿಂಗಪ್ಪ, ವೀರೇಂದ್ರ ಪಾಟೀಲು, JH ಪಟೇಲು, ಬೊಮ್ಮಾಯಿ ಕಡೆಯಿಂದ ಆಗದೇ ಇದ್ದದನ್ನ ಇವರು ಮಾಡಿದರು. ಆದರೆ ಅದು ಈಗ ಇವರು ಅದಕ್ಕೆ BJPಯ ಕಾರ್ಯಕರ್ತರ ಬೆಂಬಲನೂ ಕೂಡ ಸಿಕ್ತು. ಅದಕ್ಕೊಂದು ಸಂಘ ಪರಿವಾರದ ಇನ್ಸ್ಟ್ರೂಮೆಂಟ್ ಇತ್ತು ಅದನ್ನೆಲ್ಲ ಗೂಡಿಸ್ಲಿಕ್ಕೆ. ಆದರೆ ಈಗ ಸಂಘ ಪರಿವಾರ ಇವ್ರ ಜೊತೆಗಿಲ್ಲ, ಮೂಲ BJP ಇವ್ರ ಒಟ್ಟಿಗಿಲ್ಲ. ಈಗ ಇವ್ರ ಜೊತೆ ಉಳ್ಕೊಳ್ಬಾಗಿ ಇನ್ನು ಸ್ವಲ್ಪ ದಿವಸದಲ್ಲಿ ನೋಡಿ ಇವ್ರು ಏನು ಮಾಡ್ತಾರೆ. ಈ ದ್ವಂದ್ವ ನಿಲುವು ಇದೆಯಲ್ಲ, ಸಚಿವರಾಗಿರ್ತಕ್ಕಂಥವ್ರು ಸರ್ಕಾರದಲ್ಲಿರಿ, ಆ ಚುನಾವಣೆ ಟೈಮಿಗೆ ನನ್ನೊಟ್ಟಿಗೆ ಬನ್ನಿ, ಶಾಸಕರಾಗಿರ್ತಕ್ಕಂಥವ್ರು ಶಾಸನಸಭೆ ಅಟೆಂಡ್ ಮಾಡಿ ಜಗದೀಶ್ ಶೆಟ್ಟರ್ನ ಸರ್ಕಾರ ಬೀಳಿಸ್ಬೇಡಿ, ಅದೆಲ್ಲ ಮುಗಿದ ಮೇಲೆ ನನ್ನೊಟ್ಟಿಗೆ ಬನ್ನಿ ಅಂತ ಇದೇ ನಿಲುವನ್ನು ರಾಮಕೃಷ್ಣ ಹೆಗಡೆ ಅವರು ಲೋಕಶಕ್ತಿ ಮಾಡಿದ ಸಂದರ್ಭ ತೆಗೆದುಕೊಂಡ್ರು. ಅಂತಿಮವಾಗಿ ರಾಮಕೃಷ್ಣ ಹೆಗಡೆ ಅವರ ಜೊತೆಗೆ ಏನಾಯಿತು, ಯಾವ ಸಚಿವ ಸರ್ಕಾರದಲ್ಲಿ ಉಳ್ಕೊಂಡ ಯಾರೂ ಬರಲಿಲ್ಲ, ಯಾವ ಸರ್ಕಾರದಲ್ಲಿ ಶಾಸಕರು ಉಳ್ಕೊಂಡು ಅವ್ರು ಯಾರೂ ಬರಲಿಲ್ಲ. ಕೊನೆಗೆ ಒಂಟಿ ಆದರು ರಾಮಕೃಷ್ಣ ಹೆಗಡೆ ಅವರು. ದೇಶಪಾಂಡೆ ಕೆಲವರು ಹೋಗಿದ್ದು ಬಿಟ್ಟರೆ ಒಂಟಿ ಆದರು ರಾಮಕೃಷ್ಣ. ಈ ದ್ವಂದ್ವ ನಿಲುವು ಇದೆಯಲ್ಲ, ಇಲ್ಲಿ ಒಂದು ಸ್ಪಷ್ಟತೆ ಬೇಕು. ಹೋರಾಟ ಅಂದರೆ ಹೋರಾಟ. ದೇವೇಗೌಡರಿಗೂ ರಾಮಕೃಷ್ಣ ಹೆಗಡೆ ಮಧ್ಯೆಗೂ ಭಿನ್ನಾಭಿಪ್ರಾಯ ಬಂದಂಥ ಸಂದರ್ಭ ನಾವು 8-9 ಜನ ಸಚಿವರು ರಾಜೀನಾಮೆ ಕೊಟ್ಟರು. ನಾನು ವಜಾ ಆದೆ ರಾಮಕೃಷ್ಣ ಹೆಗಡೆ ಅವರ ಸಂಪುಟದಿಂದ. ಗಟ್ಟಿ ನಿಲುವನ್ನು ತೆಗೆದುಕೊಂಡು ರಾಜೀನಾಮೆ ಬಿಸಾಕಿ ಬಂದಿರೋದು. ಬೈರೇಗೌಡ ಇರ್ಬೋದು, G. ವಿಜಯ ಇರ್ಬೋದು, YK ರಾಮಯ್ಯ ಇರ್ಬೋದು, ಅನೇಕ ಜನ. ಮುನಿಯಪ್ಪನಂತ ಒಬ್ಬ ಶೆಡ್ಯೂಲ್ಡ್ ಕ್ಯಾಸ್ಟ್ ಮಿನಿಸ್ಟ್ರು ದೇವನಹಳ್ಳಿಯಿಂದ, ಇದರಿಂದ ಚಿಕ್ಕಬಳ್ಳಾಪುರದಿಂದ. ಆ ನಿಲುವು ತೆಗೆದುಕೊಳ್ಬೇಕು. ಯಡಿಯೂರಪ್ಪನವ್ರು ಸರಿಯೋ ಯಡಿಯೂರಪ್ಪನೊಟ್ಟಿಗೆ ಹೋಗ್ಬೇಕು, ತಪ್ಪೋ BJPಲಿ ಉಳಿಬೇಕು. ಈ ರೀತಿಯ ಸ್ಪಷ್ಟನೆ ಇಲ್ಲದೆ ದ್ವಂದ್ವ, ಎರಡು ಕಡೆ ಎರಡು ದೋಣಿ ಮೇಲೆ ಕಾಲಿಡೋದು ಅಂತಾರೆ ನಮ್ಮ ಮಲೆನಾಡು ಕಡೆ. ಎರಡು ದೋಣಿ ಮೇಲೆ ಕಾಲಿಟ್ಟವ್ರು ಯಾರು ಕೂಡ ರಾಜಕೀಯದಲ್ಲಿ ಉದ್ಧಾರ ಆಗಿಲ್ಲ. ಯಡಿಯೂರಪ್ಪನವರು ಅಷ್ಟೇ. ಜಗದೀಶ್ ಶೆಟ್ಟರ್ ಉಳಿಲಿ 4 ತಿಂಗಳು ಅಂತೇಳಿದ್ರೆ BJPನ ಬೈಯೋದು, ರಾಷ್ಟ್ರೀಯ ಪಕ್ಷಗಳನ್ನ ಬೈಯೋದು. ಆ ರಾಷ್ಟ್ರೀಯ ಪಕ್ಷದ ಒಂದು ರಾಜ್ಯ ಸರ್ಕಾರ ಇರಲಿ ಇನ್ನೂ 4-5 ತಿಂಗಳು ಅಂದರೆ, ನನ್ನ ಸಪೋರ್ಟಿಂಗ್ ಮಂತ್ರಿಗಳಲ್ಲಿ ಅದರಲ್ಲಿ ಇರಲಿ ಅಂತೇಳಂದರೆ, ಇದು ಜಾತಿ ಪ್ರೇಮ ಅಂತ ವ್ಯಾಖ್ಯಾನ ಮಾಡ್ತಿರೋ, ಅಥವಾ ಮುಂದೊಂದು ದಿವಸ ಯಾವತ್ತಾದ್ರು ಮತ್ತೆ ರಾಜ್ಯ ಆಗ್ಬೋದು ಅಂತಕ್ಕಂಥ ನಿರೀಕ್ಷೆ ಅಂತೇಳಿ ವ್ಯಾಖ್ಯಾನ ಮಾಡ್ತಿರೋ. ಇವರೊಟ್ಟಿಗೆ ಜನ ಯಾವ ಕಾರಣಕ್ಕೋಸ್ಕರ ಬರಬೇಕು? ಇವರು ಮಂತ್ರಿಗಳೇ ಆಗಿದ್ದುಕೊಂಡು ಅಲ್ಲಿ ಬೇಕಾದ್ದೆಲ್ಲ ಸಂಪನ್ಮೂಲ ರೂಢಿಸ್ಕೊಂಡು ಚುನಾವಣೆ ತಯಾರಾಗೋದು. ಇವರು ಮಾತ್ರ BJPನ ಬೈಕೊಂಡು ರಾಜ್ಯನೆಲ್ಲ ಓಡಾಡೋದು, ರಾಷ್ಟ್ರೀಯ ನಾಯಕರುಗಳನ್ನ ಬೈಯೋದು. ಒಂದೋ ಸತೀಶ್ ರೆಡ್ಡಿ ಅವರು ಗಮನಿಸಬೇಕಿದ್ದ, ನಿಮ್ಮ ಪಕ್ಷದ ರಾಷ್ಟ್ರೀಯ ನಾಯಕತ್ವ ಈಗೊಂದು ದೃಢ ನಿಲುವು ತೆಗೆದುಕೊಂಡು ಸರ್ಕಾರಕ್ಕಿಂತ ಸಿದ್ಧಾಂತ ಮುಖ್ಯ, ಶಿಸ್ತು ಮುಖ್ಯ ಅಂತಕ್ಕಂಥದ್ದಾದರೆ ನಿರ್ದಾಕ್ಷಿಣ್ಯವಾಗಿ ನೀವಾದರೂ ಕ್ರಮ ಕೈಗೊಳ್ಳಬೇಕು. ಇಲ್ಲದೆ ಹೋದರೆ ಯಡಿಯೂರಪ್ಪನವರೊಟ್ಟಿಗೆ ಯಾರ್ಯಾರು ಹೋಗ್ತಾರೆ, ಇವರಿಗೇನಾದರೂ ಸ್ವಾಭಿಮಾನ, ನೈತಿಕತೆ ಅಂತಕ್ಕಂಥದ್ದಿದ್ದರೆ ಇವರು ಸ್ಪಷ್ಟವಾಗಿ ಯಡಿಯೂರಪ್ಪನವರೊಟ್ಟಿಗೂ BJP ಒಟ್ಟಿಗೂ ಅಂತಕ್ಕಂಥ ಗುರುಸ್ಕೊಳ್ಬೇಕು. ಈ ಹೊಸ ಪಕ್ಷ ಕಟ್ಟುವ ಇಂದಿನ ಉದ್ದೇಶವನ್ನು ಭಾಳ ಸ್ಪಷ್ಟವಾಗಿ ಯಡಿಯೂರಪ್ಪನವರು ಶಿವಮೊಗ್ಗದಲ್ಲೇ ಹೇಳಿದ್ದಾರೆ 2 ದಿನಕ್ಕೆ ಮುಂಚೆ. ಅವ್ರು ಏನು ಹೇಳಿದ್ದಾರೆ ಅಂತಂದರೆ,
ಇನ್ನು 15-20 ವರ್ಷಗಳ ಕಾಲ ನೀವು ಯಾರು ಕೂಡ ವಿಧಾನಸೌಧದ 3ನೇ ಮಹಡಿಯನ್ನು ಹತ್ತಕ್ಕಾಗೋದಿಲ್ಲ, ನೀವು ಸರ್ವನಾಶ ಆಗ್ತೀರಿ ಅಂತೇಳಿ ಬಿ ಜೆ ಪಿಯವರಿಗೆ ಅವರು ಒಂದು ಮಾತನ್ನು ಹೇಳಿದ್ದಾರೆ. ಲಕ್ಷ್ಮೀನಾರಾಯಣ ಅವರು ಇವತ್ತು ಬೆಳಗ್ಗೆ ಹೇಳ್ತಾ ಇದ್ರು, ಫ್ರೀಡಮ್ ಪಾರ್ಕ್ ಹತ್ರ ಒಂದು ಮಾತು ಹೇಳಿದ್ರು, ಏನಂತಂದ್ರು, ಇವರಿಗೆ ದ್ರೋಹ ಮಾಡಿರೋ ಪಕ್ಷ ಉದ್ಧಾರ ಆಗಲ್ಲ ಅಂತೇಳಿ ಹೇಳಿದ್ದಾರೆ. ಅದರ ಅರ್ಥ ಏನು ಅಂತಂದರೆ, ಪಕ್ಷವನ್ನು ಕಟ್ಟಿ ನಾನು ಅಧಿಕಾರವನ್ನು ಗಳಿಸಬೇಕು ಅನ್ನೋದಕ್ಕಿಂತ ಮಿಗಿಲಾಗಿ ನನಗೆ ಅದನ್ನು ವಂಚನೆ ಮಾಡಿದಂಥ ಪಕ್ಷವನ್ನು ಮುಗಿಸ್ಬೇಕು ಅನ್ನೋದು ಇಲ್ಲಿ ಭಾಳ ಸ್ಪಷ್ಟವಾಗಿ ಅವ್ರಿಗೆ ಕಾಣಿಸ್ತಾ ಇದೆ. ಯಡಿಯೂರಪ್ಪನವರ ಮಾತಲ್ಲಾಗ್ಬೋದು ಅಥವಾ ಲಕ್ಷ್ಮೀನಾರಾಯಣವರ ಮಾತಲ್ಲಾಗ್ಬೋದು, ಅಂದರೆ ದ್ವೇಷ ಅಸೂಯೆ ರಾಜಕಾರಣ ಇಲ್ಲಿ ಕಾಣ್ತಾ ಇದೆ. ಇದು ಮುಂದಿನ ಎಲೆಕ್ಷನ್ನಲ್ಲಿ ಯಥಾವತ್ತಾಗಿ ಇದು ರಿಫ್ಲೆಕ್ಟ್ ಆಗೇ ಆಗುತ್ತೆ. ಯಡಿಯೂರಪ್ಪನವ್ರ ಜೊತೆ ಹೋಗುವಂಥದ್ದು ಮೂಲಭೂತವಾಗಿ ಯಾವುದು ಅಂತಂದರೆ ಬಿ ಜೆ ಪಿ ಮತಗಳೇ ಆಗುತ್ತೆ. ಬಿ ಜೆ ಪಿ ಮತಗಳೇ ಹರಿದು ಹಂಚು ಹೋಗಿ ಇತ್ಲಾಗೆ ಬಿ ಜೆ ಪಿಗೂ ಕೂಡ ಡ್ಯಾಮೇಜ್ ಆಗುತ್ತೆ. ಅತ್ಲಾಗೆ ಯಡಿಯೂರಪ್ಪನವರು ಮಾಡಿದ ಸಾಧನೆ ಕೂಡ ಏನು ಅಂತಂದರೆ ಇದನ್ನು ಡ್ಯಾಮೇಜ್ ಮಾಡಿದೆ ಅನ್ನೋಂತಹ ಒಂದು ವಿಘ್ನ ಸಂತೋಷ ಒಂದು ಬಿಟ್ಟರೆ ಬೇರೆ ವಿಘ್ನ ಸಂತೋಷ ಒಂದು ಬಿಟ್ಟರೆ ಬೇರೆ ಇನ್ನೇನು ಆಗಲ್ಲ ಅಂತೇಳಿ ಕಡಾಖಂಡಿತವಾಗಿ ಹೇಳಿ. ಬ್ರೇಕ್ ನಂತರ ಚರ್ಚೆ ಇನ್ನಷ್ಟು ಮುಂದುವರಿಸಿ.